ನಮಸ್ತೆ. ಡ್ರಿಲ್ಗಳನ್ನು ಸಾಣಿ ಹಿಡಿಯುವ ಅಥವಾ ಶಾರ್ಪ್ ಮಾಡುವ ಕುರಿತ ಈ ತರಗತಿಗೆ ಸ್ವಾಗತ. ನಾವೀಗ ತರಗತಿಯನ್ನ ಪ್ರಾರಂಭಿಸೋಣ. ನಾವು ಈಗ ಈ ತರಗತಿಯ ಉದ್ದೇಶಗಳನ್ನು ಕಲಿಯೋಣ. ಈ ತರಗತಿಯ ಕೊನೆಯಾಗುವಷ್ಟರಲ್ಲಿ ನೀವು ಕೆಳಗಿನ ಕೆಲಸಗಳನ್ನು ಮಾಡುವಿರಿ. ಪೆಡೆಸ್ಟಲ್ ಗ್ರೈಂಡರ್ನಲ್ಲಿ ಡ್ರಿಲ್ ಅನ್ನು ಸಾಣೆ ಹಿಡಿಯುವಿರಿ. ಡ್ರಿಲ್ ಗೇಜ್ ಬಳಸಿ ಡ್ರಿಲ್ನ ಕೋನವನ್ನು ಪರಿಶೀಲಿಸುವಿರಿ. ರಂಧ್ರವನ್ನು ಡ್ರಿಲ್ ಮಾಡುವ ಮೂಲಕ ಸಾಣೆ ಹಿಡಿದ ಡ್ರಿಲ್ ಅನ್ನು ಪರೀಕ್ಷಿಸುವಿರಿ. ನಾವೀಗ ಡ್ರಿಲ್ಗಳನ್ನು ಸಾಣೆ ಹಿಡಿಯುವ ಪ್ರಕ್ರಿಯೆಯನ್ನು ಕಲಿಯೋಣ. ಸೂಕ್ತವಾದ ವೈಯಕ್ತಿಕ ಸುರಕ್ಷತಾ ಸಾಧನವನ್ನು ಧರಿಸಿ. ಪ್ರತಿ ವೀಲ್ನ ಸರ್ಫೇಸ್ ಸರಿಯಾಗಿ ರನ್ ಆಗುತ್ತಿದೆಯೇ ಮತ್ತು ವೀಲ್ ಅನ್ನು ಸ್ವಚ್ಛವಾಗಿ ಡ್ರೆಸ್ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ. ಮೊದಲು ಬ್ಲಂಟ್ ಟ್ವಿಸ್ಟ್ ಡ್ರಿಲ್ ಅನ್ನು ಎರಡೂ ಕೈಗಳಿಂದ ಸರಿಯಾಗಿ ಹಿಡಿದುಕೊಳ್ಳಿ. ನಂತರ ಡ್ರಿಲ್ ಅನ್ನು ಟೂಲ್ ರೆಸ್ಟ್ ಮೇಲೆ ಇಡಿ. ಟ್ವಿಸ್ಟ್ ಡ್ರಿಲ್ನ ಕಟಿಂಗ್ ಎಡ್ಜ್ ಅನ್ನು ಗ್ರೈಂಡಿಂಗ್ ವೀಲ್ ಫೇಸ್ ಮೇಲೆ ಸ್ಪರ್ಶಿಸಿ ಟೂಲ್ ರೆಸ್ಟ್ನಿಂದ 31 ಡಿಗ್ರಿ ಕೋನ ಇರುವಂತೆ ನೋಡಿಕೊಳ್ಳಿ. ವೀಲ್ ಫೇಸ್ ಮೇಲೆ ಡ್ರಿಲ್ ಅನ್ನು ಸ್ವಲ್ಪ ಮಟ್ಟಿಗೆ ತಿರುಗಿಸಿ. ನಂತರ ಅಗತ್ಯವಿರುವ 59 to 60 ಡಿಗ್ರಿ ಕೋನ ಪಡೆಯಲು ಕಟಿಂಗ್ ಎಡ್ಜ್ ಅನ್ನು ಗ್ರೈಂಡ್ ಮಾಡಿ. ಕಟಿಂಗ್ ಎಡ್ಜ್ಗಳ ಉದ್ದವನ್ನು ಸಮನಾಗಿ ಇಡುವ ಮೂಲಕ 59 to 60 ಡಿಗ್ರಿ ಕೋನ ಪಡೆಯಲು ಅಗತ್ಯವಿರುವ ಕೋನಕ್ಕೆ ಮತ್ತೊಂದು ಕಟಿಂಗ್ ಎಡ್ಜ್ ಅನ್ನು ಗ್ರೈಂಡ್ ಮಾಡಿ. ಡ್ರಿಲ್ ಗೇಜ್ ಬಳಸಿ ಕಟಿಂಗ್ ಆಂಗಲ್, ಲಿಪ್ ಆಂಗಲ್ ಮತ್ತು ಕಟಿಂಗ್ ಎಡ್ಜ್ ಉದ್ದವನ್ನು ಪರಿಶೀಲಿಸಿ. ಗ್ರೈಂಡಿಂಗ್ ಮಷಿನ್ ಅನ್ನು ಸ್ವಿಚ್ ಆಫ್ ಮಾಡಿ ಮತ್ತು ಸರಿಯಾಗಿ ಸ್ವಚ್ಛಗೊಳಿಸಿ. ಡ್ರಿಲ್ಗಳನ್ನು ಸಾಣೆ ಹಿಡಿಯುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಕಲಿಯೋಣ. ಸೂಕ್ತವಾದ ವೈಯಕ್ತಿಕ ಸುರಕ್ಷತಾ ಸಾಧನವನ್ನು ಧರಿಸಿ. ಗ್ರೈಂಡಿಂಗ್ ಮಾಡುವಾಗ ಡ್ರಿಲ್ನ ಶಾಂಕ್ ಅನ್ನು ಸ್ವಲ್ಪ ಕೆಳಕ್ಕೆ ಸ್ವಿಂಗ್ ಮಾಡಿ. ಡ್ರಿಲ್ ಅನ್ನು ಸಾಣೆ ಹಿಡಿಯುವಾಗ ಕಟಿಂಗ್ ಎಡ್ಜ್ಗಳ ಉದ್ದ ಮತ್ತು ಆಂಗಲ್ಗಳು ಆಕ್ಸೆಸ್ನಿಂದ ಸಮನಾಗಿರಬೇಕು. ಮುಂದೆ ಟ್ವಿಸ್ಟ್ ಡ್ರಿಲ್ ಅನ್ನು ಪುನಃ ಸಾಣೆ ಹಿಡಿಯುವ ವಿಧಾನವನ್ನು ನಾವು ಕಲಿಯೋಣ. ಟ್ವಿಸ್ಟ್ ಡ್ರಿಲ್ ಅನ್ನು ಪುನಃ ಸಾಣೆ ಹಿಡಿಯುವಿಕೆಯು 2 ಮುಖ್ಯ ಹಂತಗಳನ್ನು ಒಳಗೊಂಡಿದೆ. ಹಂತ 1 ತಯಾರಿ. ಹಂತ 2 ಡ್ರಿಲ್ಗಳನ್ನು ಪುನಃ ಸಾಣೆ ಹಿಡಿಯುವಿಕೆಯು. ಈಗ ನಾವು ಈ ಪ್ರತಿಯೊಂದು ಹಂತಗಳನ್ನು ವಿವರವಾಗಿ ಕಲಿಯೋಣ. ಈ ಕೆಳಗಿನ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಬೆಂಚ್ ಅಥವಾ ಪೆಡೆಸ್ಟಲ್ ಗ್ರೈಂಡರ್ನಲ್ಲಿ ಟ್ವಿಸ್ಟ್ ಡ್ರಿಲ್ ಅನ್ನು ಯಶಸ್ವಿಯಾಗಿ ಸಾಣೆ ಹಿಡಿಯಬಹುದು. ಇದನ್ನು ನಾವು ತಯಾರಿ ಹಂತದಿಂದ ಪ್ರಾರಂಭಿಸುತ್ತೇವೆ. ಎಲ್ಲಾ ವೈಯಕ್ತಿಕ ಸುರಕ್ಷತಾ ಸಾಧನವನ್ನು ಧರಿಸಿ. ಪ್ರತಿ ವೀಲ್ನ ಸರ್ಫೇಸ್ ಸರಿಯಾಗಿ ರನ್ ಆಗುತ್ತಿದೆಯೇ ಮತ್ತು ವೀಲ್ ಅನ್ನು ಸ್ವಚ್ಛವಾಗಿ ಡ್ರೆಸ್ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ. ಟೂಲ್ ರೆಸ್ಟ್ ಅನ್ನು ಸರಿಯಾಗಿ ಅಡ್ಜಸ್ಟೆಡ್ ಮತ್ತು ಟೈಟ್ ಮಾಡಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈಗ ನಾವು ಪುನಃ ಸಾಣೆ ಹಿಡಿಯುವ ಪ್ರಕ್ರಿಯೆಯ ಬಗ್ಗೆ ಕಲಿಯೋಣ. ಮಷಿನ್ ಮುಂದೆ ಸರಿಯಾದ ಪೊಸಿಷನ್ನಲ್ಲಿ ನಿಂತುಕೊಳ್ಳಿ. ಡ್ರಿಲ್ ಅನ್ನು ಪಾಯಿಂಟ್ನಿಂದ ಅದರ ಉದ್ದದ ಕಾಲು ಭಾಗದಷ್ಟನ್ನು ಬಲಗೈಯ ಹೆಬ್ಬೆರಳು ಮತ್ತು ತೋರು ಬೆರಳಿನಿಂದ ಹಿಡಿದುಕೊಳ್ಳಿ. ಎರಡೂ ಮೊಣಕೈಗಳನ್ನು ಬದಿಗೆ ಇಟ್ಟುಕೊಳ್ಳಿ. ಡ್ರಿಲ್ ಅನ್ನು ವೀಲ್ ಫೇಸ್ಗೆ 59 to 60 ಡಿಗ್ರಿ ಕೋನದಲ್ಲಿ ಇರುವಂತೆ ಹಿಡಿದುಕೊಂಡು ನಿಂತುಕೊಳ್ಳಿ. ಡ್ರಿಲ್ ಅನ್ನು ಸಾಣೆ ಹಿಡಿದ ನಂತರ ಅಥವಾ ಪುನಃ ಸಾಣೆ ಹಿಡಿದ ನಂತರ ಡ್ರಿಲ್ ಗೇಜ್ನಿಂದ ಡ್ರಿಲ್ ಆಂಗಲ್ ಅನ್ನು ಪರಿಶೀಲಿಸಿ. ಡ್ರಿಲ್ ಲೆವೆಲ್ ಅನ್ನು ಹಿಡಿದುಕೊಳ್ಳಿ ಮತ್ತು ಒಂದು ಕಟಿಂಗ್ ಎಡ್ಜ್ ವೀಲ್ ಫೇಸ್ಗೆ ಹಾರಿಜಾಂಟಲ್ ಮತ್ತು ಪ್ಯಾರಲಲ್ ಆಗುವವರೆಗೆ ಟ್ವಿಸ್ಟ್ ಮಾಡಿ. ಡ್ರಿಲ್ನ ಶಾಂಕ್ ಅನ್ನು ಸ್ವಲ್ಪ ಕೆಳಕ್ಕೆ ಮತ್ತು ಎಡಗೈಯಿಂದ ಎಡಕ್ಕೆ ಸ್ವಿಂಗ್ ಮಾಡಿ. ಬಲಗೈ ಟೂಲ್ ರೆಸ್ಟ್ನಲ್ಲಿರಲಿ.
ಶ್ಯಾಂಕ್ ಕೆಳಕ್ಕೆ ಸ್ವಿಂಗ್ ಆಗುತ್ತಿದ್ದಂತೆ ಕಟಿಂಗ್ ಎಡ್ಜ್ ಸ್ವಲ್ಪ ಮೇಲಕ್ಕೆ ಮತ್ತು ವೀಲ್ ಫೇಸ್ನಿಂದ ದೂರಕ್ಕೆ ಬರುತ್ತದೆ ಎಂಬುದನ್ನು ಗಮನಿಸಿ. ಸಾಧ್ಯವಾದಷ್ಟು ಕಡಿಮೆ ಲೋಹವನ್ನು ತೆಗೆಯುತ್ತಾ ಒಂದು ಎಡ್ಜ್ ಅನ್ನು ಸಾಣೆ ಹಿಡಿಯಿರಿ. ಮೊದಲಿನಂತೆಯೇ ಅದೇ ಪ್ರಮಾಣದ ಡ್ರಿಲ್ ಮೂವ್ಮೆಂಟ್ ಅನ್ನು ಬಳಸಿ ಎರಡನೇ ಕಟಿಂಗ್ ಎಡ್ಜ್ ಅನ್ನು ಸಾಣೆ ಹಿಡಿಯಿರಿ. ಸಮನಾದ ಕಟಿಂಗ್ ಆಂಗಲ್ಗಳೊಂದಿಗೆ ಡ್ರಿಲ್ ಎಡ್ಜ್ಗಳನ್ನು ಎಚ್ಚರಿಕೆಯಿಂದ ಸಾಣೆ ಹಿಡಿಯಿರಿ. ಡ್ರಿಲ್ ಗೇಜ್ ಬಳಸಿ ಡ್ರಿಲ್ ಆಂಗಲ್ ಅನ್ನು ಪರಿಶೀಲಿಸಿ. ರಂಧ್ರವೊಂದನ್ನು ಡ್ರಿಲ್ ಮಾಡಿ ಸಾಣೆ ಹಿಡಿದ ಡ್ರಿಲ್ ಅನ್ನು ಪರೀಕ್ಷಿಸಿ. ಡ್ರಿಲ್ಗಳನ್ನು ಪುನಃ ಸಾಣೆ ಹಿಡಿಯಬೇಕಾದಾಗ ಮಾಡಬೇಕಾದ ಮತ್ತು ಮಾಡದೇ ಇರಬೇಕಾದವನ್ನು ಕಲಿಯೋಣ. ಡ್ರಿಲ್ನಿಂದ ಸಾಧ್ಯವಾದಷ್ಟು ಕಡಿಮೆ ಗ್ರೈಂಡ್ ಮಾಡಿ. ಕಟಿಂಗ್ ಎಡ್ಜ್ಗಳನ್ನು ಸಾಣೆ ಹಿಡಿಯಲು ಸ್ವಲ್ಪವೇ ಮೆಟೀರಿಯಲ್ ಅನ್ನು ತೆಗೆಯಿರಿ. ಎಡ್ಜ್ಗಳು ಅತಿ ಹೆಚ್ಚು ಚಿಪ್ ಆಗಿದ್ದರೆ ಕೋರ್ಸ್ ಗ್ರಿಟ್ ವೀಲ್ನಿಂದ ಡ್ರಿಲ್ ಪಾಯಿಂಟ್ ಅನ್ನು ನಯಗೊಳಿಸಿ. ಕ್ರ್ಯಾಕ್ ಆದ ಅಥವಾ ಸ್ಪ್ಲಿಟ್ ಆಗಿರುವ ಡ್ರಿಲ್ ಅನ್ನು ಪುನಃ ಸಾಣೆ ಹಿಡಿಯಲೇಬಾರದು. ಡ್ರಿಲ್ ಅತಿಯಾಗಿ ಬಿಸಿಯಾಗುವುದನ್ನು ತಪ್ಪಿಸಿ. ವೀಲ್ ಫೇಸ್ ಮೇಲೆ ಸ್ವಲ್ಪವೇ ಒತ್ತಡ ಹಾಕಿ. ವೀಲ್ ಉತ್ಪತ್ತಿ ಮಾಡುವ ಏರ್ ಸ್ಟ್ರೀಮ್ಗೆ ಅವಕಾಶ ಮಾಡಿ ಡ್ರಿಲ್ ಪಾಯಿಂಟ್ ಅನ್ನು ತಂಪಾಗಿಸಲು ವೀಲ್ ಫೇಸ್ನ ಎಡ್ಜ್ ಕ್ಲಿಯರ್ ಅನ್ನು ಆಗಾಗ ಮೇಲಕ್ಕೆತ್ತಿ. ಕೂಲೆಂಟ್ನಲ್ಲಿ ಅದ್ದುವ ಮೂಲಕ ತಣ್ಣಗೆ ಮಾಡಬೇಡಿ. ಹೀಗೆ ಮಾಡಿದರೆ ಕಟಿಂಗ್ ಎಡ್ಜ್ ಕ್ರ್ಯಾಕ್ ಆಗಬಹುದು. ಡ್ರಿಲ್ ಗೇಜ್ ಬಳಸಿ ಡ್ರಿಲ್ ಆಂಗಲ್ ಅನ್ನು ಪರಿಶೀಲಿಸಿ. ನಾವು ಕಲಿತ ಅಂಶಗಳನ್ನು ಪುನರವಲೋಕನ ಮಾಡೋಣ. ಪೆಡೆಸ್ಟಲ್ ಗ್ರೈಂಡರ್ನಲ್ಲಿ ಡ್ರಿಲ್ ಅನ್ನು ಸಾಣೆ ಹಿಡಿದೆವು. ಡ್ರಿಲ್ ಗೇಜ್ ಬಳಸಿ ಡ್ರಿಲ್ನ ಕೋನವನ್ನು ಪರಿಶೀಲಿಸುವಿಕೆ. ರಂಧ್ರವೊಂದನ್ನು ಡ್ರಿಲ್ ಮಾಡಿ ಸಾಣೆ ಹಿಡಿದ ಡ್ರಿಲ್ ಅನ್ನು ಪರೀಕ್ಷಿಸುವಿಕೆ. ಡ್ರಿಲ್ಗಳನ್ನು ಸಾಣೆ ಹಿಡಿಯುವ ಕುರಿತ ತರಗತಿ ಇಲ್ಲಿಗೆ ಮುಗಿಯಿತು. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.